ಎಲ್ರಿಗೂ ನಮಸ್ಕಾರ. ಸೀರೆಗೊಂದು ಶಾಲೆ ಸೀರೀಸ್‌ಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮಗೆ ಗೊತ್ತಿರೋ ಹಾಗೆ ನಾನು ಸೀರೆ ಶಾಲೆ ಅಂತ ಒಂದು ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದೀನಿ. ಇದರಲ್ಲಿ ಸೀರೆಗೆ ಸಂಬಂಧಪಟ್ಟ ಎಲ್ಲಾ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಸೊ, ಈ ಒಂದು ಸೀರೀಸಿಂದ ತುಂಬಾ ಜನರಿಗೆ ಹೆಲ್ಪ್ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಇದಕ್ಕಿಂತ ಮುಂಚೆ ತುಂಬಾ ವಿಡಿಯೋಸನ್ನ ಮಾಡಿದ್ದೀನಿ ಸೀರೆ ಮೇಲೆ. ಆವಾಗ ತುಂಬಾ ಜನ ಕೆಲವೊಂದು ಚಿಕ್ಕ ಪುಟ್ಟ ವಿಷಯಗಳನ್ನ ತಗೊಂಡು ಇದ್ರ ಬಗ್ಗೆ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಸೀರೀಸ್ ತರ ಮಾಡಿಬಿಟ್ರೆ ಸೊ ನಿಮಗೂ ಕೂಡ ಹೆಲ್ಪ್‌ಫುಲ್ ಆಗಿರುತ್ತೆ ಅಂತ ಅನ್ಕೊಂಡು ಈ ಸೀರೀಸನ್ನು ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದೊಂದು ವಿಷಯದ ಬಗ್ಗೆ ಒಂದೊಂದು ವಿಡಿಯೋಸಲ್ಲಿ ಬರುತ್ತೆ. ಸೊ ನಿಮಗೆ ಯಾವುದ್ರ ಬಗ್ಗೆ ಮಾಹಿತಿ ಬೇಕೋ ಅದನ್ನು ನೀವು ಆರಾಮಾಗಿ ಚೂಸ್ ಮಾಡಿಕೊಂಡು ನೋಡ್ಬೋದು. ಸೊ ನಿಮಗೂ ಕೂಡ ಅನುಕೂಲ ಆಗತ್ತೆ ಅನ್ನೋಗೋಸ್ಕರ ಈ ಒಂದು ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಸೀರೆನ ಉಡಬೇಕು ಅಂತ ಅಂದರೆ ನಮಗೆ ಮುಖ್ಯವಾಗಿ ಸೀರೆ, ಬ್ಲೌಸು ಮತ್ತು ಲಂಗ ಅಥವಾ ಪೆಟಿಕೋಟ್ ಏನಂತ ಹೇಳ್ತೀವಿ, ಇದು ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅಲ್ವಾ. ಸೊ ಇವತ್ತು ನಾನು ಲಂಗದ ಬಗ್ಗೆ ನಿಮಗೆ ಕೆಲವೊಂದು ವಿಷಯಗಳನ್ನು ಹೇಳೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಲಂಗದ ಬಗ್ಗೆ ಏನು ಹೇಳೋಕ್ಕಿದೆ, ಲಂಗದ ಬಗ್ಗೆ ಏನಾದರೂ ಇರುತ್ತಾ ವಿಷಯ ಅಂತ ನೀವು ಕೇಳಿದರೆ, ಹೌದು, ಲಂಗದ ಬಗ್ಗೆ ಕೂಡ ತುಂಬ ವಿಷಯಗಳಿವೆ. ಸೊ ಅದನ್ನು ನಾವು ತಿಳ್ಕೊಬೇಕಾಗತ್ತೆ. ಈಗ ಸೀರೆನ ಉಟ್ಕೊಂಡ್ಮೇಲೆ ತುಂಬ ಕಂಫರ್ಟೇಬಲ್ ಆಗಿರಬೇಕು ಮತ್ತು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ಈ ಕೆಲವು ಚಿಕ್ಕ ಪುಟ್ಟ ವಿಷಯಗಳನ್ನು ಕೂಡ ನಾವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಕೆಲವೊಂದು ಪಾಯಿಂಟ್ಸನ್ನು ಹೇಳ್ತಾ ಇದ್ದೀನಿ, ಅದನ್ನು ನೀವು ಕನ್ಸಿಡರ್ ಮಾಡಿದರೆ ಸೊ ನಿಮಗೂ ಕೂಡ ನೆಕ್ಸ್ಟ್ ಟೈಮ್ ಸೀರೆ ಉಡುವಾಗ ಕಂಫರ್ಟೇಬಲ್ ಆಗಿರ್ತೀರಿ, ಅದ್ರ ಜೊತೆಗೆ ತುಂಬ ಸುಂದರವಾಗಿ ಕೂಡ ಕಾಣಿಸ್ತೀರಿ. ಸರಿನಾ? ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲಂಗದ ಬಗ್ಗೆ ಅಂತ ಅಂದರೆ ನೋಡಿ, ನಾವು ಏನು ಮಾಡ್ತೀವಿ, ಎವ್ರಿ ಟೈಮ್ ಲಂಗ ತೊಗೋಬೇಕು ಅಂತ ಅಂದಾಗ ಯಾವ ಕಲರ್ ಬೇಕು ಅದನ್ನಷ್ಟೇ ಕನ್ಸಿಡರ್ ಮಾಡಿಕೊಂಡು ಆ ಕಲರಿನ ಪೀಸ್ ಇರ್ಬೋದು ಅಥವಾ ಸೀರೆನ ತೊಗೊಂಡೋಗಿ ಈ ಕಲರ್ ಲಂಗ ಕೊಡಿ ಅಂತ ಹೇಳಿಬಿಡ್ತೀವಿ. ಸೊ ಅವರು ಶಾಪಲ್ಲಿ ಇರೋರು ಯಾವ ಥರ ಲಂಗನ ಕೊಡ್ತಾರೆ ಅದನ್ನು ತೊಗೊಂಡು ಬಂದುಬಿಡ್ತೀವಿ. ಇದು ತುಂಬ ಸಲ ನಾವು ಮಾಡುವಂಥ ತಪ್ಪುಗಳು. ಇದನ್ನು ನಾನು ಕೂಡ ಮಾಡ್ತಾ ಇದ್ದೆ. ಸೊ ಇವಾಗ ಕೆಲವೊಂದು ವಿಷಯಗಳನ್ನ ನಾನು ಕನ್ಸಿಡರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಾನು ತುಂಬ ಕಂಫರ್ಟೇಬಲ್ ಆಗಿರ್ತೀನಿ ಮತ್ತು ಸೀರೆ ಉಟ್ಟಾಗ ಶೇಪ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದೆಲ್ಲ ಪಾಯಿಂಟ್ಸ್ಗಳು ಏನಂತ ಹೇಳ್ತೀನಿ ನೋಡಿ. ಇವಾಗ ಒಂದು ಲಂಗನ ತೊಗೊಳ್ತೀರಲ್ವಾ, ಸೊ ಲಂಗನ ತೊಗೋಬೇಕಾದ್ರೆ ಫಸ್ಟ್ ಆಫ್ ಆಲ್ ಕಲರ್ ಅಂತೂ ಆಯಿತು. ಕಲರ್ ಆದಮೇಲೆ ಕಾಟನ್ ಲಂಗನ ಅಂತ ಕರೆಕ್ಟಾಗಿ ನೋಡಿಕೊಂಡು ತೊಗೊಳ್ಳಿ. ಸೊ ಕಾಟನ್ ಇದ್ದರೆ ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ನಮಗೆ ಒಂದಂಥ ಸ್ವೆಟ್ ಇದೆ ಏನಿದೆ, ಬೆವರು ಅದನ್ನು ಹೀರ್ಕೊಳ್ಳುತ್ತೆ. ಸೊ ಆದಷ್ಟು ಕಾಟನ್ ಲಂಗನೇ ತೊಗೊಳ್ಳಿ. ಸೊ ನೆಕ್ಸ್ಟ್ ಪಾಯಿಂಟ್ ಅಂತ ಏನಂತಂದರೆ, ಈಗ ನೋಡಿ ಲಂಗ ತೊಗೋಬೇಕಾದ್ರೆ ನಮ್ಮ ಬಾಡಿ ಸೈಜನ್ನು ನೋಡಿಬಿಟ್ಟು ಲಂಗನ ತೊಗೋಬೇಕು. 5 ಪೀಸ್ ಲಂಗ, 6 ಪೀಸ್ ಲಂಗ, 7 ಪೀಸ್ ಲಂಗ ಆ ಥರ ಬರುತ್ತಲ್ವಾ. ಸೊ ಇವಾಗ ನೋಡಿ, ನಾನು ಯೂಶ್ವಲಿ ತೊಗೊಳ್ಳೋದು 5 ಪೀಸ್ ಲಂಗನೇ ನಾನು ತೊಗೊಳ್ಳೋದು. ನೋಡಿ, ರೀಸೆಂಟಾಗಿ ನಾನು ಈ ಲಂಗನ ಬೈ ಮಾಡಿದ್ದು. ಇದು ಕೂಡ 5 ಪೀಸ್ ಇರುವಂಥ ಲಂಗ, ಸರಿನಾ? 5 ಪೀಸಿನ ಲಂಗನೇ ಇದು. ಓಕೆ, ಇವಾಗ ಮತ್ತೊಂದು ಲಂಗ ತೋರಿಸ್ತೀನಿ ನೋಡಿ. ಇದು ಕೂಡ ಅಷ್ಟೇ, ಇದು ಕೂಡ 5 ಪೀಸಿನ ಲಂಗನೇ, ಆದರೆ ಇದ್ರ ವಿಡ್ತ್ ನೋಡ್ಬೋದು ನೀವು. ಇದು ನನಗೆ ಕರೆಕ್ಟಾಗಿ ಫಿಟ್ ಆಗುವಂಥ ವಿಡ್ತು. ಈ ವಿಡ್ತ್ ಇದ್ದರೆ ನಾನು ಸೀರೆ ಉಟ್ಕೊಂಡಾಗ ತುಂಬ ಕಂಫರ್ಟೇಬಲ್ ಆಗಿರ್ತೀನಿ. ಯಾಕಂದರೆ ತುಂಬ ನೆರಿಗೆ ಕೂಡ ಬರಲ್ಲ, ಶೇಪ್ ಚೆನ್ನಾಗಿರುತ್ತೆ ಮತ್ತು ಕಂಫರ್ಟೇಬಲ್ ಆಗಿರುತ್ತೆ. ಓಕೆನಾ? ಸೊ ನೋಡಿ, ಈ ಲಂಗನ ನೋಡಿದರೆ ನೋಡಿ ಎಷ್ಟು ಎಕ್ಸ್ಟ್ರಾ ಇದೆ ಅಲ್ವಾ. ಸೊ ನಾನು ಎವ್ರಿ ಟೈಮ್ ಪರ್ಚೇಸ್ ಮಾಡಬೇಕಾದ್ರೆ ಇವಾಗ ಈ ಸೈಜಿನ ಲಂಗನೇ ಪರ್ಚೇಸ್ ಮಾಡ್ತೀನಿ. ಇದು ನೋಡಿ, ಇಷ್ಟಂತಂದರೆ ಅಟ್ಲೀಸ್ಟ್ ಇದು 4 ಇಂಚಸ್ ಆದರೂ ಅಗಲ ಬರುತ್ತೆ ಎಕ್ಸ್ಟ್ರಾ. ಹಾಗಾಗಿ ನೀವು ಲಂಗ ನೋಡುವಾಗ ಇದರ ಒಂದು ವಿಡ್ತ್ ಏನಿದೆ ಅದನ್ನು ಕರೆಕ್ಟಾಗಿ ನೋಡಿ ತೊಗೊಳ್ಳಿ. ಇಷ್ಟಿದ್ರೆ ನೋಡಿ, ಈ ಥರ ವಿಡ್ತ್ ನೋಡಿ ತೊಗೋಬೇಕು. ಇದು ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ತೊಗೊಳ್ಳುವಾಗ ಲಂಗದ ವಿಡ್ತನ್ನು ನೋಡಿ, ಸರಿನಾ? ಸೊ ಸೆಕೆಂಡ್ ಪಾಯಿಂಟ್ ಅಂತಂದರೆ ಇದೇ ಲಂಗನ ತೋರಿಸ್ತೀನಿ. ಇದು ಕಾಟನ್ ಲಂಗ ಮತ್ತು ನೋಡಿ ಇದ್ರ ಬಟ್ಟೆ ಕಾಣಿಸ್ತಾ ಇದೆ ಗೊತ್ತಿಲ್ಲ, ಎಷ್ಟು ತೆಳ್ಳಗಿದೆ ಅಂತ ಕಾಣಿಸ್ತಾ ಇದೆಯಾ? ಸೊ ಇದು ತುಂಬ ತೆಳ್ಳಗಿದೆ. ಈ ಥರ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ನಾವು ಇದನ್ನು ಹಾಕ್ಕೊಂಡಾಗ ತುಂಬ ಕಂಫರ್ಟೇಬಲ್ ಆಗಿರ್ತೀವಿ. ಮತ್ತು ಲಂಗಾನೇ ದಪ್ಪ ಇದ್ದರೆ, ಅಂದರೆ ಸ್ವಲ್ಪ ಥಿಕ್ಕಾಗಿದ್ದರೆ ಏನಾಗುತ್ತೆ, ಸೊ ನಾವು ಸೀರೆ ಕೂಡ ಸ್ವಲ್ಪ ಹೆವಿ ಇದ್ದರೆ ತುಂಬ ಏನಂತ ತುಂಬ ವೇಟ್ ಆಗುತ್ತಲ್ವ ಸೀರೆ ಮತ್ತು ಲಂಗ ಸೇರಿ. ಹಾಗಾಗಿ ಆದಷ್ಟು ತೆಳ್ಳಗಿರುವಂತಹ ಮಟೀರಿಯಲ್ ಇರುವಂಥ ಲಂಗನ ತೊಗೊಳ್ಳಿ. ಓಕೆ, ಇದು ಒಂದು ಲಂಗ ಆಯ್ತಲ್ವಾ. ಸೊ ನಾನು ಮಾಡಿದಂಥ ತಪ್ಪುಗಳು, ಆವಾಗ ತೊಗೊಂಡಂತಹ ಲಂಗಗಳು ಇವೆಲ್ಲ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಇದು ಕೂಡ ಕಾಟನ್ ಲಂಗನೇ, ಬಟ್ ಇದ್ರ ಮಟೀರಿಯಲ್ ಏನಿದೆ ತುಂಬ ಥಿಕ್ಕಾಗಿದೆ, ಸರಿನಾ? ಸೊ ಈ ಲಂಗನೇ ವೇಟ್ ಇದೆ. ಇದನ್ನು ಮತ್ತೆ ಸ್ವಲ್ಪ ಹೆವಿ ಇರುವಂಥ ಸೀರೆನ ಇದ್ರ ಮೇಲೆ ಉಟ್ಕೊಂಡ್ರೆ ತುಂಬ ಭಾರ ಅಂತ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಈ ಲಂಗನ ನಾನು ಇವಾಗ ಯೂಸ್ ಮಾಡಲ್ಲ, ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ನಾನು ಮಾಡಿದಂಥ ಕೆಲವೊಂದು ಚಿಕ್ಕ ಪುಟ್ಟ ತಪ್ಪುಗಳು. ಸೊ ಆ ಲಂಗನ ಇವಾಗ ಹಾಕ್ಕೊಳ್ಳಿಕ್ಕೆ ಮನಸ್ಸು ಬರಲ್ಲ. ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ, ಲಂಗಗಳನ್ನು ಅಥವಾ ಪೆಟಿಕೋಟನ್ನು ತೊಗೊಳ್ಳುವಾಗ ಸ್ವಲ್ಪ ಮಟೀರಿಯಲ್ ಬಗ್ಗೆ ಮತ್ತು ಅದರ ವಿಡ್ತನ್ನು ನೋಡಿ ತೊಗೊಳ್ಳಿ. ಲೆಂತ್ ಅಂತೂ ಯೂಶ್ವಲಿ ನಾವು ನೋಡಿಬಿಟ್ಟೆ ತೊಗೊಳ್ತೀವಿ, ಸರಿನಾ? ಇದೆರಡಾಯಿತು. ನೆಕ್ಸ್ಟ್ ನೋಡಿ, ಇವಾಗ ತುಂಬ ಟ್ರೆಂಡಲ್ಲಿ ಇರುವಂಥದ್ದು ಈ ಒಂದು ಶೇಪ್ ವೇರ್. ನನ್ನ ಹತ್ರ ಇದು ಒಂದೇ ಶೇಪ್ ವೇರ್ ಇರೋದು.
ಓಕೆ. ಶೇಪ್ ವೇರ್ ಕಂಫರ್ಟೇಬಲ್ ಆಗಿರುತ್ತಾ? ತುಂಬ ಜನ ಕೇಳಿದ್ರಿ ಶೇಪ್ ವೇರ್ ಬಗ್ಗೆ ವಿಡಿಯೋ ಮಾಡಿ ಅಂತ. ಸೊ ಇವತ್ತು ಹೇಳ್ತಾ ಇದ್ದೀನಿ ನೋಡಿ. ಶೇಪ್ ವೇರ್ ಇದನ್ನು ನಾನು ಯೂಸೇ ಮಾಡಿಲ್ಲ, ತೊಗೊಂಡಿದ್ದು ಹೇಗಿರುತ್ತೆ ನೋಡಬೇಕು ಅಂತಲೇ ಇದನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಬಟ್ ನನಗೆ ಈ ಶೇಪ್ ವೇರ್ ಅಷ್ಟು ಕಂಫರ್ಟೇಬಲ್ ಅಂತ ಅನಿಸಿಲ್ಲ. ಯಾಕೆ ಅಂತ ಅಂದರೆ ನಡೆಯುವಾಗ ಸ್ವಲ್ಪ ರಗಳೆ ಅನಿಸುತ್ತೆ. ಈ ಥರ ಕಟ್ಟಿದೆ, ಆದರೂ ನಮಗೆ ಈ ನಮ್ಮ ಕಾಟನ್ ಲಂಗ ಹಾಕ್ಕೊಂಡಷ್ಟು ಸಂತೋಷ, ಅಷ್ಟೊಂದು ಕಂಫರ್ಟೇಬಲ್ ಈ ಒಂದು ಶೇಪ್ ವೇರ್ ಕೊಡುತ್ತೆ ಅಂತ ನನಗನ್ಸಿಲ್ಲ. ಶೇಪ್ ವೇರ್ ಯೂಸ್ ಮಾಡಲೇಬೇಕು ಅಂತ ಅಂದರೆ ಒಂದು 1 ಅವರ್ ಫಂಕ್ಷನ್ ಏನಾದರೂ ಇರುತ್ತಲ್ವ, ಬರ್ಡೇಸ್ ಇರ್ಬೋದು ಅಥವಾ ಯಾವುದಾದ್ರೂ ಚಿಕ್ಕ ಪುಟ್ಟ ಫಂಕ್ಷನ್ಗೆ ಈ ಶೇಪ್ ವೇರನ್ನು ಯೂಸ್ ಮಾಡ್ಬೋದು, ಅಷ್ಟು ಇಷ್ಟ ಇದ್ದರೆ ಆ ಥರ. ಸೊ ಫುಲ್ ಡೇಗೆಲ್ಲ ಈ ಶೇಪ್ ವೇರ್ ಅಷ್ಟು ಕಂಫರ್ಟೇಬಲ್ ಅಂತ ನನಗಂತೂ ಅನಿಸಿಲ್ಲ. ನಾನು ಯೂಸ್ ಮಾಡಲಿಲ್ಲ. ಒಂದ್ಸಲ ಇದನ್ನು ವೇರ್ ಮಾಡಿಕೊಂಡು ಸೀರೆ ಹಾಕ್ಕೊಂಡು ನೋಡಿದೆ. ಸೊ ನನಗೆ ಅಷ್ಟು ಕಂಫರ್ಟೇಬಲ್ ಅನಿಸಿಲ್ಲ, ಹಾಗಾಗಿ ನಾನು ಇದನ್ನು ಯೂಸೇ ಮಾಡಿಲ್ಲ. ಓಕೆ. ಸೊ ಇದು ಶೇಪ್ ವೇರ್ ಬಗ್ಗೆ ಆಯಿತು. ಕೆಲವೊಬ್ಬರಿಗೆ ಶೇಪ್ ವೇರ್ ಕೂಡ ತುಂಬ ಕಂಫರ್ಟೇಬಲ್ ಆಗಿರುತ್ತಂತೆ. ಸೊ ಅವ್ರವ್ರಿಗೆ ಚಾಯ್ಸಿಗೆ ಬಿಟ್ಟಿದ್ದು. ನನಗೆ ಶೇಪ್ ವೇರ್ ಅಷ್ಟೊಂದು ಕಂಫರ್ಟೇಬಲ್ ಅಂತ ಅನಿಸಲ್ಲ. ನಮ್ಮ ಈ ಪೆಟಿಕೋಟೆ ತುಂಬ ಕಂಫರ್ಟೇಬಲ್ ಅಂತ ಅನಿಸುತ್ತೆ. ಅಂತ ಮಾಹಿತಿ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಸೀರೆ ಶಾಲೆಯಲ್ಲಿ ನಾನು ಎಲ್ಲ ಚಿಕ್ಕ ಪುಟ್ಟ ವಿಷಯಗಳನ್ನು ಕೂಡ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿರೋಕ್ಕೋಸ್ಕರ ಈ ಒಂದು ಲಂಗದ ಬಗ್ಗೆ ವಿಡಿಯೋನ ಮಾಡಿದ್ದೀನಿ. ಸೊ ಈ ವಿಡಿಯೋನ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ನಿಮಗೆ ಒಳ್ಳೊಳ್ಳೆ ವೀಡಿಯೋಸ್ ನೋಡಲಿಕ್ಕೆ ಸಿಗುತ್ತೆ ಅಂತ ಹೇಳ್ತಾ, ಅದ್ರ ಜೊತೆಗೆ ಬೆಲ್ ಐಕನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಸೊ ನೆಕ್ಸ್ಟ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಸರಿನಾ? ಮತ್ತೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ನಮಸ್ಕಾರ.